ಅವಳು ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿದ್ದಳು. ಒಂದು ದಿನ ಮರಿಯಳು ಮಲಗಿರುವಾಗ ಕೋಣೆಯಲ್ಲಿ ದೇವರ ಬೆಳಕು ಪ್ರಕಾಶಿಸಿತು. ಮರಿಯಳು ಮಲಗಿರುವಾಗ ಕರ್ತನ ದೂತನು ಬಂದು, ಮರಿಯಳೇ, ಮರಿಯಳೇ ಎಂದು ಕರೆದನು. ಆಗ ಮರಿಯಳು ಎದ್ದು, ನೀನು ಯಾರು ಎಂದು ಕೇಳಿದಳು. ನಾನು ಕರ್ತನ ದೂತನು ಎಂದು ಹೇಳಿದನು. ಆ ದೂತನು ಮರಿಯಳಿಗೆ, ನೀನು ದೇವರ ದೃಷ್ಟಿಯಲ್ಲಿ ದಯಾಪಾತ್ರಳಾಗಿರುವುದರಿಂದ ದೇವರು ನಿನ್ನನ್ನು ಮುಖ್ಯವಾದ ಕೆಲಸಕ್ಕೆ ಆರಿಸಿಕೊಂಡಿದ್ದಾನೆ. ನಿನಗೆ ಒಂದು ಗಂಡು ಮಗು ಜನಿಸುವುದು, ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ಕರ್ತನ ದೂತನು ಮರಿಯಳಿಗೆ ತಿಳಿಸಿದನು. ಆಗ ಮರಿಯಳು, ಇದು ಹೇಗೆ ಸಾಧ್ಯ? ನಾನು ಇನ್ನು ಕನ್ಯೆ, ಆದರೂ ದೇವರ ಚಿತ್ತವೇ ನೆರವೇರಲಿ ಅಂದಳು. ಆಗ ಮರಿಯಳು ಪವಿತ್ರಾತ್ಮದಿಂದ ಗರ್ಭಿಣಿಯಾದಳು. ಮರಿಯಳಿಗೆ ಯೋಸೇಫ